ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ವೈದಿಕತೆಯ ಈ ಒಂದು ಪ್ರಯಾಣದಲ್ಲಿ ನನ್ನ ಗುರುಗಳು, ನನ್ನ ವೈದಿಕ ಮಹರ್ಷಿಗಳು, ತಪಸ್ವಿಗಳು, ಮಹರ್ಷಿಗಳು ದೇವತೆಗಳೇ ಅಂತ ಹೇಳ್ತಾನೆ. ನಾನೊಂದು ಅಣುವು ಕೂಡ ಇಲ್ಲ. ಏನೋ ತಿಳ್ಕೊಂಡಿರೋದು ನಿಮಗೆ ಗೊತ್ತಿರೋ ಅಷ್ಟು ನನಗೆ ಗೊತ್ತಿಲ್ಲ. ಎಲ್ಲಾದ್ರೂ ತಪ್ಪಾಗಿದ್ರೆ, ಅಪಭ್ರಂಶ ಆಗಿದ್ರೆ ನಾನು ಹೇಳಿರೋದ್ರಲ್ಲಿ ಕ್ಷಮಿಸಿ, ಪಾದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ನನ್ನ ಆ ಗುರುವಿನ ಆ ಒಂದು ಆಶೀರ್ವಾದದೊಂದಿಗೆ ಈ ಗೋಚಾರ ಫಲವನ್ನು ಆರಂಭ ಮಾಡ್ತಿದ್ದೇನೆ. ಮೇಷ ಲಗ್ನ, ಅಧಿಕಾರಂ, ಗುರು 4ನೇ ಮನೆಯಲ್ಲಿ ಉಚ್ಚಸ್ಥಾನ, ಭಾಗ್ಯಾಧಿಪತಿ ಸುಖಸ್ಥಾನ, ಸುಪ. ವ್ಯಯಾಧಿಪತಿ ಸುಖಸ್ಥಾನ, ಗುರು ನೋಡೋದು 5ನೇ ಮನೆ. ಮೇಷರಾಶಿಯಿಂದ 1, 2, 3, 4, 5 ನಿಮ್ಮ ಅಷ್ಟಮ ಸ್ಥಾನ ನೋಡುತ್ತೆ. ಸೊ ನಿಮಗೆ ಬರುವ ಕಂಟಕ, ದುಃಖ, ಬಾಧೆ, ಏನೋ ಒಂದು ಇದೆ. ಮೇಷ ಲಗ್ನ ಅಂದಮೇಲೆ ಸೇನಾಪತಿ ನೆನ್ಪಿಟ್ಕೊಳ್ಳಿ. ನೀವು ಹುಟ್ಟಿದಾಗ ಒಂದು ಲಗ್ನ ಸೃಷ್ಟಿ, ಅದುವೇ ಆತ್ಮ ಅಂತ ಹೇಳ್ತಾರೆ. CEO, ಮಿಕ್ಕದವರೆಲ್ಲ ಪರಿವಾರದವರು. ಅಲ್ಲೊಬ್ಬ CEO ಇದ್ದಾನೆ ಅನ್ನತಕ್ಕಂಥದ್ದು, ಅದುವೇ ಲಗ್ನ. ಹೆಚ್ಚು ಕಡಿಮೆ ಒಂದು ಲಗ್ನ ಬಂದು ಒಂದು 2 ಅವರ್ ಇರುತ್ತೆ. 12 ಮನೆ ಅಂದ್ರೆ 24 ಗಂಟೆ. ಸೊ ನೀವು ಹುಟ್ಟಿದಾಗ ರಾಶಿ ಅನ್ನೋದು ದೇಹ, ಲಗ್ನ ಅನ್ನೋದು ಒಳಗಡೆ ಇರೋ ಆತ್ಮ. ಸೊ ಆತ್ಮಕ್ಕೆ ಅನುಗುಣವಾಗಿ ಅಂತ ಹೇಳ್ತಾರೆ. ಸೊ ರಾಶಿಯಾಗಿ ನೀವು ಒಂದು 75% ಅಪ್ಲೈ ಆಗುತ್ತೆ. ಲಗ್ನವಾಗಿ ನೀವು ಮೇಷ ಲಗ್ನವಾಗಿದ್ದರೆ ನಿಮಗೆ ಇಷ್ಟೂ ದಿನ ಇದ್ದಂತ ಕಂಟಕಗಳು ದೂರ. ನೋಡಿ, ಆ ಗುರು ಬರ್ತಿದ್ದ ಹಾಗೆಯೇ ಶನಿ ವಿಪರೀತ ರಾಜಯೋಗದಲ್ಲಿ 12ನೇ ಮನೆ. ಸೊ ಶನಿ ನಿಮಗೆ ನಿಮ್ಮ ಧರ್ಮಸ್ಥಾನವನ್ನ ನೋಡುತ್ತೆ ವಿಶೇಷವಾಗಿ. ಆ ಶನಿಯನ್ನ ಗುರು, ವ್ಯಯಭಾವದಲ್ಲಿರುವ ಶನಿಯನ್ನ ಕರ್ಮಕಾರಕ ಗುರು ನೋಡೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವೃತ್ತಿ, ದೂರದ ಉದ್ಯೋಗ, ದೂರದ ಭಾರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ದಾರಿ ಮಾಡಿಸ್ತಾನೆ. 100% ದಾರಿ ಮಾಡಿಸ್ತಾನೆ. ಯೋಚನೆ ಮಾಡಬೇಡಿ. ನೋಡಿ, ಮೇಷ ರಾಶಿ ಅಂತ ಹೇಳಿದ್ರೆ ಅಶ್ವಿನಿ, ಭರಣಿ, ಕೃತಿಕ ಈ 3 ನಕ್ಷತ್ರಗಳ ಒಂದು ಭಾವ. 9 ಪಾದಗಳು, ಒಂದು ರಾಶಿಗೆ 4 ಪಾದ. ಸೊ 2.25 ನಕ್ಷತ್ರಗಳ ಪಾದ ಅನ್ನತಕ್ಕಂಥದ್ದು. ಸೊ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸುಖ 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 ಅಂತ ಏನು ಜಾಸ್ತಿ ತಗೊಂಡಿದ್ದೀರಿ ಅದು ನಿಮ್ಮನ್ನ ಸುಡತಕ್ಕಂಥದ್ದು. ತಾಯಿಗೊಂದು ಆರೋಗ್ಯ ಸಮಸ್ಯೆ ಬರುತ್ತೆ ನೋಡ್ಕೊಂಡು. ತಾಯಿಗೆ ಆರೋಗ್ಯ ಸಮಸ್ಯೆ, ತಾಯಿ ಜೊತೆ ಒಂದ್ ಸ್ವಲ್ಪ ಒದ್ದಾಟ. ವಿದ್ಯೆಗೋಸ್ಕರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೂರ ಪ್ರಯಾಣ, ದೂರದ ಓದು, ದೂರದ ಕೆಲಸ, ದೂರದ ಜೀವನ ಅನ್ನತಕ್ಕಂಥ ಒಂದು ಭಾವ. ವೃತ್ತಿಯಲ್ಲಿ ತುಂಬಾ ದೊಡ್ಡ ಬದಲಾವಣೆ ನೀವು ನಿರೀಕ್ಷಿಸ್ಬೋದು, ಒಳ್ಳೆ ಬದಲಾವಣೆ. ಯಾಕಂದ್ರೆ ನೀಚತ್ವದ ಭಾವವನ್ನ ಉಚ್ಚ ಸ್ಥಾನದಿಂದ ನೋಡ್ತಿದ್ರೆ ನಿಮಗೆ ಕೆಳಗಡೆ ಇತ್ತು ಜಾಗ, ಕೆಳ ಸ್ಥಾನ, ಕೆಳ ಪ್ರಮೋಷನ್ ಇದೆಲ್ಲ ಇತ್ತಲ್ಲ, ನಿಮ್ಗೊಂದು ಇನ್ಕ್ರಿಮೆಂಟ್ ಬರೋದು, ಸ್ಥಾನ ಬರುತ್ತೆ, ಪ್ರಮೋಷನ್ ಬರೋದು, ಸ್ಥಾನ ಬದಲಾವಣೆ ಆಗೋದು. ಯಾಕಂದ್ರೆ ಆ ಕರ್ಮಾಧಿಪತಿ ಕೂಡ 12ನೇ ಮನೆ. ಸೊ ದೇರ್ ಮೈಟ್ ಬಿ ಟ್ರಾನ್ಸ್ಫರಬಲ್ ಜಾಬ್ಸ್ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ. ಅಲ್ಲಿ ನೋಡಿ, ವಿಶೇಷವಾಗಿ 10ನೇ ಮನೆ ಬಂದು ಪ್ರೊಫೆಷನ್, ಸಂಪಾದನೆ, ಯಾವ ರೀತಿಯ ಸಂಪಾದನೆ. ಸೊ ಸಂಪಾದನೆ ಮನೆ ನೋಡ್ತಾನೆ. ಅಷ್ಟಮ ನೋಡ್ತಾನೆ, ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ, ಬರತಕ್ಕಂಥ ಆಪತ್ತುಗಳು, ಶತ್ರುಗಳು ಇವ್ರು ದೂರ ಆಗ್ತಾರೆ. ವ್ಯಯಸ್ಥಾನವನ್ನ ನೋಡ್ತಾನೆ, ಖರ್ಚಿನ ಮನೆ, ತನ್ನ ಮನೆಯನ್ನೇ ಶನಿಯ ಒಂದು ಭಾವ. ಸೊ ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತ ಕೆಲಸ ಅಂತ ಮಾಡ್ತಿರ್ತಕ್ಕಂಥವ್ರು ಸ್ವಲ್ಪ ಖರ್ಚುಗಳು ಕೊಡ್ತಾನೆ. ಖರ್ಚಿಗೆ ತಕ್ಕಂತ ಆದಾಯವೂ ಕೊಡುತ್ತಾನೆ. ನಿಮ್ಗೆ ಡಿಫಾಲ್ಟ್ ಆದಾಯ ಇರುತ್ತೆ. ಅಲ್ಲಿ ನೋಡಿ, ಆ ಗುರು ಬದಲಾವಣೆ ಆಗುವಾಗ ನಿಮಗೆ ವಿಶೇಷವಾಗಿ ಶುಕ್ರ, ಬುಧ ಕಮ್ಯುನಿಕೇಶನ್ ಲೈನ್ ಅಲ್ಲಿ ನಿಂತಿದ್ದಾನೆ. ಸೊ ಶನಿ ಆ ಒಂದು ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ, ಕರ್ಮಕಾರಕ. ಅಲ್ಲಿಗೆ ಬುಧ, ಶುಕ್ರ ಬ್ಯೂಟಿಫುಲ್ ಆಗಿ ನೋಡ್ತಿರೋದ್ರಿಂದ ಕಮ್ಯುನಿಕೇಶನ್, ಮೀಡಿಯಾ, ರಾಜಕೀಯ, ಆಕ್ಟಿಂಗು, ಈ ಒಂದು ಅಲಂಕಾರ, ಒಪ್ಪ, ಓರಣ, ಇಂಟೀರಿಯರ್ ಡಿಸೈನಿಂಗು,
ಮೇಕಪ್, ಬ್ಯೂಟಿ ಪಾರ್ಲರು, ಕಿರು ಚಲನಚಿತ್ರ ಪ್ರೊಡ್ಯೂಸರ್ಗಳು, ಈ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು, ವಿಲ್ಲಾಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ವ್ಯಾಪಾರ, ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್ ಆಗಿ ವೃದ್ಧಿ ಆಗತಕ್ಕಂಥದ್ದಾಗುತ್ತದೆ. ವಿಪರೀತ ರಾಜಯೋಗ, ಬಟ್ ಅಷ್ಟೇ ಒಂದು ಒತ್ತಡ ಇರುತ್ತೆ. ಯಾಕಂದ್ರೆ 4ನೇ ಮನೆ ಸುಖ, ಕುಟುಂಬಕಾರಕ, ನಿಮಗೆ ಒಂಥರ ಆರೋಗ್ಯ ಸ್ವಲ್ಪ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಮನೇಲಿ ಹಿರಿಯರ ಆರೋಗ್ಯ ಯಾರಿಗಾದ್ರೂ ಒಂದು ಎಡವಟ್ಟು ಬರ್ತಕ್ಕಂಥದ್ದಾಗುತ್ತೆ, ಜಾಗ್ರತೆ. ಬಳಲಿಕೆಯ ಕೆಲಸ, 12ನೇ ಮನೇಲಿ ಶನಿ ಅಲ್ವಾ, ವ್ಯಯಭಾವ ನೋಡ್ತಿದ್ದಾನಲ್ವಾ, ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಓಡಬೇಕಾಗುತ್ತೆ. ಬೆಳಿಗ್ಗೆ ಎದ್ರಿ ಒಂಥರ ಸ್ಟ್ರೆಸ್ ಸಿಕ್ಕಾಬಟ್ಟೆ ಇರ್ತಕ್ಕಂಥದ್ದಿರುತ್ತೆ. ಸೊ ಅದರಿಂದ ಏನ್ ಹೇಳ್ತೇನೆ, ಕಂಪಲ್ಸರಿ ಶನಿ 12ನೇ ಮನೇಲಿದ್ದಾನೆ, ಗುರುವಿನ ದೃಷ್ಟಿ ಇದೆ. ಯಾರಾದರೂ ಗುರು ಸಮಾನ ಈ ಅಶ್ವತ್ಥ ಕಟ್ಟೆ, ಅರಳಿಕಟ್ಟೆ, ನಾಗರಕಟ್ಟೆ, ದೇವಸ್ಥಾನ, ಕಾಷಾಯ ಧರಿಸಿಲ್ಲ, ಭಿಕ್ಷುಕರು, ವಯಸ್ಸಾದವರು, ಅನಾಥಾಶ್ರಮ, ವೃದ್ಧಾಶ್ರಮ, ಅಂಥವ್ರಿಗೆ ಏನಾದ್ರೂ ಹಣ್ಣು, ಕಾಯಿ, ಹೂವು ಕೊಡತಕ್ಕಂಥದ್ದು ಮಾಡಿ. ವೃತ್ತಿಲಂತೂ ನಿಮ್ಮನ್ನ ತಡೆಯೋರಿಲ್ಲ. ಅದರಲ್ಲೂ ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ, ಜಡ್ಜಸ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಪಬ್ಲಿಕ್ ಸರ್ವಿಸ್, ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ಗೋಸ್ಕರ ಮಾಡುವಂತ ಯಾವುದೇ ಕೆಲಸ ಸ್ವಾರ್ಥತೆಯಿಂದ ಮಾಡಿದ್ರೆ ಮಾತ್ರ ನೆನ್ಪಿಟ್ಕೊಳ್ಳಿ, 12ನೇ ಮನೆ ಶನಿ ವಕ್ರ ಆಗ್ತಾನೆ, ವಿಪರೀತ ರಾಜಯೋಗ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಹುಷಾರು, ಜಾಗ್ರತೆ, ಆಯ್ತಾ? ಸೊ ಅದರಿಂದ ನಿಸ್ವಾರ್ಥ ಭಾವದಿಂದ ಪಬ್ಲಿಕ್ ಸರ್ವಿಸ್, ನೀವು ಒಂದು ಟೀಚರ್ ಆಗಿರ್ಬೋದು, ಟ್ಯೂಷನ್ ನಡೆಸ್ತಿದ್ದೀರಾ, ಡಾಕ್ಟರ್ ಫೆಟರ್ನಿಟಿ ಆಗಿದ್ದೀರಾ, ಸೈಕಾಲಜಿಸ್ಟ್ ಆಗಿದ್ದೀರಾ, ಜ್ಯೋತಿಷ್ಕರಾಗಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಅಧಿಕಾರದಲ್ಲಿದ್ದೀರಾ, ಒಂದು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಿದ್ದೀರಾ, ನಿಸ್ವಾರ್ಥ ಭಾವದಿಂದ ದೇವರಿದ್ದಾನೆ, ನಡೆಸ್ತಿದ್ದಾನೆ, ಅವನು ಕೊಡ್ತಾನೆ ಅನ್ನತಕ್ಕಂಥ ಭಾವಾರ್ಥದಿಂದ ಕಲಬೆರಕೆ ಮಾಡದೆ, ಮೋಸ ಮಾಡದೆ, ನ್ಯಾಯ ಧರ್ಮ ಅಳವಡಿಸಿಕೊಂಡಿರೇ ಆ ವಿಪರೀತ ರಾಜಯೋಗ ನಿಮ್ಮ ಅಧಿಕಾರವನ್ನ ಚಾಚು ತಪ್ಪದೆ ತುಂಬಾ ಅದ್ಭುತವಾಗಿ ನಡೆಸುತ್ತೆ. ಇಲ್ಲವೇ ಗುರು ವಕ್ರ ಆಗ್ತಾನೆ ನೋಡಿ, ಆಗಿದೆ. ಡಿಸೆಂಬರ್ 18ಕ್ಕೇನೋ ಗುರು ವಕ್ರ ಆಗ್ತಾನೆ ಮಕ್ಕಳೇ. ನವೆಂಬರ್ 1ಕ್ಕೆ ಆತ ನಿಮಗೆ ನೆನ್ಪಿಟ್ಕೊಳ್ಳಿ ಪಂಚಮ ಸ್ಥಾನಕ್ಕೆ ಬರ್ತಾನೆ. ಅದಂತೂ ಬ್ಯೂಟಿಫುಲ್, ಸೂಪರ್ಬ್ ಆಗಿರ್ತಕ್ಕಂಥದ್ದು. ಆಗ ಬಂದು ನಿಮ್ಮಿಂದ ತುಂಬಾ ದೊಡ್ಡ ಧರ್ಮ ಕಾರ್ಯಗಳು ಇದೆಲ್ಲ ಮಾಡಿಸ್ತಕ್ಕಂಥದ್ದಿದೆ. ಕೆಲವರಂತೂ ಸ್ಥಾನ ಪರಿತ್ಯಾಗವೇ ಮಾಡಿಬಿಡ್ತಾರೆ, ನಮ್ಗೇನು ಬೇಡಪ್ಪ, ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳೋದಕ್ಕೆ ಒಳ್ಳೆ ಟೈಮ್ ಅದು ನವೆಂಬರ್ 1 ಮೇಲೆ. ಯಾಕಂದ್ರೆ ಗುರು ಕೇತುವಿನ ಜೊತೆ ಸೇರ್ತಾನೆ. ಪಂಚಮದಲ್ಲಿರೋ ಕೇತು ನಿಮಗೆ ಒಂಥರ ಒದ್ದಾಟ ಎಲ್ಲ ಇದ್ದು ಒಂಥರ ಹಾರ ಹಾಕಿಸ್ಕೊಂಡಿದ್ದೀರಿ, ಅಲರ್ಜಿ ಚುಚ್ಚುತ್ತಿದೆ ಅನ್ನೋ ತರ, ಏನೋ ಒಂಥರ ಸ್ಮೆಲ್ಲು ಕೆಲವರಿಗೆ. ನಾನು ನೋಡಿದ್ದೇನೆ ಒಬ್ಬ ಕ್ಲೈಂಟ್ಗೆ, ಈತನಿಗೆ ಫಸ್ಟ್ ನೈಟ್ ಕಷ್ಟ ಆಗುತ್ತೆ, ಸ್ವಲ್ಪ ಮದುವೆನೂ ಕಷ್ಟ ಆಗುತ್ತೆ, ಅಲ್ಲೊಂದು ವಿಘ್ನ ಬರುತ್ತೆ. ಅಂದ್ರೆ ಗುರುಗಳೇ ನಾವ್ ಏನ್ ಮಾಡೋದು ಗೊತ್ತಿಲ್ಲ, ಮದುವೆನಲ್ಲಿ ಹಾರ ಹಾಕ್ಬೇಕು, ಅವನಿಗೆ ಹೂವಿನ ಅಲರ್ಜಿ, ಹಾರ ಹಾಕಿಸ್ಕೊಳ್ಳದೆ ಹೆಂಗ್ ಮದುವೆ ಮಾಡೋದು, ಹುಡುಗಿಗೆ ಹಾರ ಹಾಕದೆ, ಅಲಂಕಾರ ಮಾಡದೆ, ಮಲ್ಲಿಗೆ ಹೂವ ಕಟ್ಟದೆ ಹೆಂಗ್ ಬರೋದು ಅಂತ ನೋಡಿ. ಇನ್ನು ಶಾಂತಿ ಮುಹೂರ್ತಕ್ಕೂ ಕೂಡ ಹೇಳಿ, ಕಾರ್ಗೆ ಅಲಂಕಾರ, ರೂಮ್ಗೆ ಅಲಂಕಾರ, ಏನು ಪಡಿಪಾಟಲು ಲೆಕ್ಕ ಹಾಕೊಳ್ಳಿ, ಆ ಹೂವು ಅವನಿಗಾಗಲ್ಲ, ಅಲರ್ಜಿ. ಆ ರೀತಿ ಅಲ್ಲಿ ನೋಡಿದ್ರೆ ಮದುವೆ, ಸುಂದರವಾದ ಹೆಂಡತಿ, ಸುಂದರವಾದ ಪ್ರಸಂಗ, ಜೀವನದಲ್ಲಿ ನೆನಪಿಟ್ಟುಕೊಳ್ಳತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಕನಸು, ಅದು ನನಸಾಗ್ತಿರ್ತಕ್ಕಂಥದ್ದು, ಒಳ್ಳೆ ಸಂಗಾತಿ ಸಿಗೋದು, ಜೀವನದಲ್ಲಿ ಬುದ್ಧಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಒಳ್ಳೆಯ ಸುಂದರವಾದ ಕ್ಷಣ, ಅದು ಮರೆಯಲಾರದ ಕ್ಷಣ. ಇಲ್ಲಿ ನೋಡಿದ್ರೆ ಒಂಥರ ಆ ರೀತಿ ಇರತಕ್ಕಂಥದ್ದು ನಿಮಗೆ ಆಗುತ್ತದೆ, ಎಚ್ಚರಿಕೆ. ಸೊ ಪಂಚಮದಲ್ಲಿ ಕೇತುಗೆ ಗುರು ಲಾಕ್ ಆಗ್ತಾರೆ, ವೆರಿ ಕೇರ್ಫುಲ್. ಅದಕ್ಕೆ ಹೇಳ್ತಿದ್ದೇನೆ, ರುದ್ರಾಭಿಷೇಕಂ, ಹಿರಿಯರ ಹೆಸರಿನಲ್ಲಿ ದಾನ ಧರ್ಮ ಪೂಜೆ, ವಿದ್ಯಾರ್ಥಿಗಳಿಗೆ ಮೆಡಿಕಲ್, ವಯಸ್ಸಾದವರಿಗೆ ಮೆಡಿಕಲ್ ಸಹಾಯ ಮಾಡೋದು, ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ಅನ್ನತಕ್ಕಂಥ ಸಹಾಯ ಮಾಡತಕ್ಕಂಥದ್ದು ಮೇಷರಾಶಿಯವರು ಮಾಡ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಪ್ರೊಫೆಷನಲಿ ಸೂಪರ್, ಆರೋಗ್ಯ ಪಿಕಪ್ ಆಗ್ಬಿಡ್ತೀರಾ, ಶತ್ರುಗಳು ದೂರ ಆಗ್ಬಿಡ್ತಾರೆ, ಒಳ್ಳೇದಕ್ಕೆ ಖರ್ಚು ಮಾಡ್ತೀರಾ. ಗಂಗಾ ಸ್ನಾನ, ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಕರೆದು ನಿಮ್ಗೆ ಆರಾಗ್ತದ. ಆದ್ರೆ 4ನೇ ಮನೆ ಏನಕ್ಕೋ ಬೇಕಿತ್ತು, ಒಂಥರ ಭಯದ ಬದುಕು, ಏನಕ್ಕೆ ತಾನೇ ನಾನು ತಗೊಂಡ್ನೋ ಆಸೆಯೇ. ನೋಡಿ, ರಾಹು 11ನೇ ಮನೆ, ನನಗಿದು ಬೇಕು ಕಣೋ ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಕೇತು ಬೇಕಿತ್ತ ಕಣೋ ನಿನಗಿದು,
ಡಜನ್ ಮಕ್ಕಳು ಬೇಕು, 4 ಮಕ್ಕಳು ಬೇಕು, ಒಂದೊಂದು ಮಗುಗೆ ಫೀಸು. ರಾವಣಾಸುರ 11ನೇ ಮನೆಯಲ್ಲಿ ಮಗನಿಗೆ ಎಲ್ಲಾ ಗ್ರಹ ಇಟ್ಟ. ಅವನಿಗೆ ಗೊತ್ತಿಲ್ಲ 5ನೇ ಮನೆಯಲ್ಲಿ ಕೇತು ವಂಶವನ್ನ ಹೊಡೆದಾಕ್ಬಿಡ್ತು. ಸರ್ವನಾಶ. 5ನೇ ಮನೆಯಲ್ಲಿ ಕೇತು. ಪೂರ್ವ ಪುಣ್ಯವೆಲ್ಲ ಭಂಗ, ಮಾಡಿದ ಪುಣ್ಯವೆಲ್ಲ ಭಂಗ. ಅದಕ್ಕೆ ಹೇಳ್ತಿದ್ದಾನೆ ಮೇಷರಾಶಿ, ನಿಮಗೆ ಆ ಭಾಗ್ಯಸ್ಥಾನನು ಗುರು ನೋಡ್ತಿಲ್ಲ, ಎಚ್ಚರಿಕೆ. ನವೆಂಬರ್ 1ಕ್ಕೆ ಭಾಗ್ಯಸ್ಥಾನ ನೋಡುತ್ತೆ, ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬರ್ತಾನೆ. ನೀವು ಎಷ್ಟು ಪುಣ್ಯ ಕಾರ್ಯ ಮಾಡ್ತೀರೋ ಅಷ್ಟು ಒಳ್ಳೇದು. ರುದ್ರಾಭಿಷೇಕಂ, ದೇವಿ ಅಭಿಷೇಕಂ, ಸನ್ಯಾಸಿಗಳು, ಗುರುಗಳು, ಅರ್ಚಕರು, ಪುರೋಹಿತರು, ಆಗಮಿಕರು, ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ಈ ತರ ಎಲ್ಲೆಲ್ಲಿ ನಡೆಯುತ್ತೋ, ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಹೋಗಿ ಬನ್ನಿ. ಅಲ್ಲಿ ಎಲ್ಲೆಲ್ಲಿ ಶುಭ ಕಾರ್ಯಗಳು ನಡೀತಿರುತ್ತವೋ ನಿಮ್ ಕೈಯಿಂದ 10 ರೂಪಾಯಿ ಕೊಡಿ, 10,000 ಕೊಡಿ, ನಿಮ್ ಶಕ್ತಿ. ಪುಣ್ಯ ಕಾರ್ಯ, ದೇವ ಕಾರ್ಯ, ಕಲ್ಯಾಣ ಕಾರ್ಯ. ಯಾಕಂದ್ರೆ ಪೂರ್ವ ಪುಣ್ಯದಲ್ಲಿ ಕೇತು ಇತ್ತು ಅಂದ್ರೆ ಹೋಯ್ತು, ಪೂರ್ವಜರ ಪುಣ್ಯವೆಲ್ಲ ಹೊರಟೋಗ್ಬಿಡ್ತು ಅಂತ ಕೆಲಸ ಮಾಡಿಟ್ಬಿಡ್ತೀವಿ. ಮೇಘನಾದ ಮಾಡಿದ್ದದೆ. ಅದಕ್ಕೆ ಪೂರ್ವಜರ ಪುಣ್ಯವೆಲ್ಲ ಹೊರಟು ಪೂರ್ವಜರೆಲ್ಲ ಹೋಗ್ಬಿಟ್ರು. ಆ ಅಪ್ಪ ತಾತ ಎಲ್ರೂ ಕಿತ್ಕೊಂಡು ಹೋಗ್ಬಿಟ್ರು. ಬಚಾವು ವಿಭೀಷಣ ಬಂದು ರಾಮರ ಪಕ್ಕದಲ್ಲಿ ನಿಂತಿದ್ದಕ್ಕೆ, ಆ ಗುರುವಿನ ಪಕ್ಕದಲ್ಲಿ ನಿಂತಿದ್ದಕ್ಕೆ ಆ ಮಹಾಜ್ಞಾನಿ ಕಾಪಾಡಿಬಿಟ್ಟ. ಇಲ್ಲಾಂದ್ರೆ ವಿಭೀಷಣನೂ ಇಲ್ಲ, ಯಾರೂ ಇಲ್ಲ. ಅಂಥದ್ದು 5ನೇ ಮನೆಯಲ್ಲಿರೋ ಕೇತು ನಿಮ್ಮನ್ನ, ನಿಮ್ಮ ಪೂರ್ವ ಪುಣ್ಯವನ್ನ ಕೆಡಿಸ್ತಾನೆ. ಸೊ ಪೂರ್ವ ಪುಣ್ಯ ಕೆಟ್ಟಿದೆ, ಅಟ್ಲೀಸ್ಟ್ ಈ ಜನ್ಮದ ಪುಣ್ಯ ಕಾಪಾಡ್ಕೋಬೇಕು. ಭಾಗ್ಯಾಧಿಪತಿ ಸುಖದಲ್ಲಿದ್ದಾನೆ, ಮಾಡಿ ಈ ತರ ಒಳ್ಳೇದು ಮಾಡಿ, ಒಳ್ಳೇದು ಮಾಡಿ, ಒಳ್ಳೇದು ಮಾಡಿ. ಹಣೆಯಲ್ಲಿ ತಿಲಕ ಇಲ್ಲದೆ ಬರಬೇಡಿ. ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ ಮಾಲೆ, ರುದ್ರಾಕ್ಷಿ ಒಂದು ಇಟ್ಕೊಂಡಿರಿ, ಅಟ್ಲೀಸ್ಟ್ 3 ಮುಖದ ರುದ್ರಾಕ್ಷಿ. ಯಾರಾದ್ರೂ ಆಚಾರ್ಯ ಏನು ಮಾಡಬೇಕೆಂದರು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇದ್ರೆ ನಿಮ್ಮ ಜ್ಞಾನಕ್ಕೆ ಮಂಕು. ಹಿರಿರು 4 ಜನ ಇರ್ಬೇಕು, ಕುತ್ಕೋಬೇಡಿ, ಮಾತಾಡಬೇಡಿ, ಕೇಳಿ ಅವರನ್ನ. ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ಗತ್ತು, ದೊಡ್ಡ ತೂಕ, ದೊಡ್ಡ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂದ್ರೆ ಅವರ ಗೈಡೆನ್ಸ್ ತೆಗೆದುಕೊಳ್ಳೋದು ಮಾಡಿ. ಅವ್ರು ತೆಗೆದುಕೊಳ್ಳೋದು ಮಾಡಬೇಡಿ, ಎಲ್ಲೂ ಮಾತಾಡಬೇಡಿ. ಅಲ್ಲಿ ನೋಡಿ 2ನೇ ಮನೆಯಲ್ಲಿ ಸೂರ್ಯ, ದಗದಗಿಸೋ ಸೂರ್ಯ ಆದ್ಭಟಿಸಿ ವಾಕ್ಸ್ಥಾನದಲ್ಲಿ ಇತ್ತು ಅಂದ್ರೆ ನಿಮ್ಮ ಮಾತೆ ನಿಮ್ಮ ಬೆಂಕಿಯಾಗಿ ಸುಡತಕ್ಕಂಥದ್ದಾಗಿ ಬಿಡುತ್ತದೆ. ವೆರಿ 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 ಕೇರ್ಫುಲ್. ಸುಡಿಸ್ತಾನೆ, ಜಾಗ್ರತೆ. ಏನು ಮಾತಾಡ್ತೀರಿ ಎಚ್ಚರಿಕೆ. ಆ ಗರ್ವ, ಆ ಸ್ಥಾನ. ಹಾಗಾದ್ರೆ ಸ್ಥಾನವಂತಾನೆ ನೋಡ್ತಿದ್ರ ನಾನೇ ಇಲ್ಲ. ಈಗ ಅನ್ಸಿದ್ರೆ ನೆನ್ಪಿಟ್ಕೊಳ್ಳಿ, ಪೂರ್ವ ಪುಣ್ಯ ಸ್ಥಾನದ ಕೇತು ನಿಮ್ಮನ್ನ ಎತ್ತಿ ಬಿಸಾಕ್ಬಿಡ್ತಾನೆ. ಏನಾದ್ರೂ ಒಂದು ಆಗ್ಬಿಡುತ್ತೆ, ದಸಕ್ಕಂತ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. 12ನೇ ಮನೆಯಲ್ಲಿರೋ ಶನಿ ವಕ್ರ ಆಗ್ತಿದ್ದಾಗೆ ಉಲ್ಟಾ ಪಲ್ಟಾ ಕೇಸುಗಳು ನಡೀತಕ್ಕಂಥದ್ದಾಗುತ್ತೆ. ಗುರು ಬೇರೆ ಶನಿ ನಕ್ಷತ್ರಕ್ಕೆ, ಗುರು ಪುರುಷಾಮೃತ ನಕ್ಷತ್ರಕ್ಕೆ ಜಾರತಕ್ಕಂಥದ್ದಾಗುತ್ತೆ. ಯಾರು ಶತ್ರು ಯಾರು ಮಿತ್ರ ಏನು ಗೊತ್ತಾಗೋದಿಲ್ಲ. ಇದೇನಾ ನಾನು ಮಾಡಿತ್ತು ಅಂತ. ಎಷ್ಟು ನೀವು ವೈದಿಕ ಮಾಡ್ತಿರೋ ಅಷ್ಟು ನಿಮ್ಮನ್ನ ಕಾಪಾಡುತ್ತೆ. ಅಂದ್ರೆ ದಾನವೇ, ಕಲಿಯುಗಕ್ಕೆ ದಾನವೇ ಶ್ರೇಷ್ಠ. ಅಂದ್ರೆ ದಾನ ಅಂದ್ರೆ ಯಾರನ್ನೋ ಕಾಪಾಡೋದು. ನಿಮ್ ಕೈಲಾಗಿದೆ 10 ರೂಪಾಯಿ ಮಾಡಿ. ಅವನಿಗೆ 10,000 ಇದೆ, 10 ಲಕ್ಷ ಇದೆಪ್ಪ, ನಮ್ಮ ಹತ್ರ ಇರೋದು ಇಷ್ಟು. ಇದನ್ನ ಮಾಡಿ, ದಯಮಾಡಿ ಹೇಳ್ತಾನೆ ಮೇಷರಾಶಿಯವರು ಇದನ್ನ ನೋಡ್ಕೊಳ್ಳಿ. ನಿಮಗೆ ತಿರುಗು ಇರುವುದಿಲ್ಲ. ಯಾಕಂದ್ರೆ ಗುರು ನವೆಂಬರ್ 1ಕ್ಕೆ ಚೆಕ್ ಮ್ಯಾಟ್. ಬ್ಯೂಟಿಫುಲ್. ಪಂಚಮ ಸ್ಥಾನಕ್ಕೆ ಗುರು ಬಂದು ಲಾಭಸ್ಥಾನ ನೋಡಿ, ನಿಮ್ಮ ಲಗ್ನನ ನೋಡುತ್ತೆ, ನಿಮ್ಮ ಭಾಗ್ಯವನ್ನ ನೋಡುತ್ತೆ. ಅದೊಂದು ಅದ್ಭುತ. ವಕ್ರ ಆಗ್ತಾನೆ ನಿಜವೇ, ಆದರೂ ನಿಮ್ಮನ್ನ ಕಾಪಾಡ್ತಾನೆ ಗುರು. ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬಂತು ಅಂತ ಹೇಳಿದ್ರೆ ಅದೊಂದು ಗಂಗಾ ಸ್ನಾನ, ತೀರ್ಥಕ್ಷೇತ್ರ, ಗೋದಾವರಿ ಪುಷ್ಕರ, ಸೀತಾರಾಮರ ಕಲ್ಯಾಣೋತ್ಸವ. ಸೊ ಯಾವ್ದಾದ್ರು ರಾಯರ ಮಠ, ಗುರುಪೀಠ, ಗುರುಮಂದಿರ, ರಾಮ ಮಂದಿರ ಅಭಿವೃದ್ಧಿ ಏನಾದ್ರೂ ಸಿಕ್ಕಿದ್ರೆ ತಗೊಳ್ಳಿ. ಶಿವ ಮಂದಿರ ತಗೊಳ್ಳಿ. ನೀವು ನಿಮ್ ಕೈಯಲ್ಲಾಗಿದ್ದ ಅಲ್ಲೊಂದು ಎಣ್ಣೆ ಆದ್ರೂ ಕೊಟ್ಟು ಬನ್ನಿ ಮೇಷದವರು. 4ನೇ ಮನೆ 10ನೇ ಮನೆ ಗುರು ದೋಷವಪ್ಪ, ನೆನಪಿಟ್ಟುಕೊಳ್ಳಿ. 4ನೇ ಮನೆ 10ನೇ ಮನೆ ಗುರು ಬಾಧಕ. ಹೌದು, 10ನೇ ಮನೆ ನೋಡ್ತಿದೆ. ಆದ್ರೆ 4ನೇ ಮನೆ ನಿಮ್ಮ ಸುಖ, ನಿಮ್ಮ ಅಮ್ಮ, ನಿಮ್ಮ ನೆಮ್ಮದಿ, ನಿಮ್ಮ ಕುಟುಂಬ, ಮಾತೃ, ನೀವಿರೋ ಮನೆ, ಇರೋ ಗೌರವ, ಅಲ್ಲೊಂದು ಚಂಚಲ ಮಾಡಿಸ್ತಾನೆ. ಪಕ್ಕದಲ್ಲಿ ನೋಡಿ ಕೇತು. ಅದಕ್ಕೋಸ್ಕರ ಹೇಳ್ತಿದ್ದಾನೆ ದೆನ್ ಆಲ್ಸೋ ಗುರು ಕೇತು. ಸೊ ಶಿವಾಲಯ, ದಕ್ಷಿಣಾಮೂರ್ತಿ,
ಗುರು ವಿಚಾರದಲ್ಲಿ, ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಮಾತ್ರ ಆಟ ಆಡಕ್ ಹೋಗ್ಬೇಡಿ. ಅಣ್ಣ ತಮ್ಮ, ಒಡ ಹುಟ್ಟಿದವರು, ಹಿರಿಯರ ಪಿತೃ ಕಾರ್ಯ, ಧರ್ಮ ಕಾರ್ಯ, ಕಾಶಿ ಯಾತ್ರೆ, ಗಂಗಾ ಸ್ನಾನ ಎಲ್ಲ ಬರುತ್ತೆ, ತಗೊಳ್ಳಿ ಮಾಡಿ. ಹೆಚ್ಚೆಚ್ಚು ದೇವಸ್ಥಾನಕ್ಕೆ ಹೋದಾಗೆಲ್ಲ ಮುಖ್ಯವಾಗಿ ಗಣಪತಿ ಸರೆಂಡರ್, ರಾಮ ಸರೆಂಡರ್. ಹೋದಾಗೆಲ್ಲ ಬುಟ್ಟಿ ತುಂಬಾ ಹಣ್ಣು ಕಾಯಿ ಹೂವು ತಗೊಂಡೋಗಿ, ಇಲ್ಲ ನಿಮ್ ಶಕ್ತ್ಯಾನುಸಾರ ಒಂದಷ್ಟು ಗರಿಕೆ ತಗೊಂಡೋಗಿ ಕೊಡಿ. ಗೋ ಪೂಜೆ ಮಾಡಬೇಕು, ನೆನಪಿಟ್ಟುಕೊಳ್ಳಿ. ವಯಸ್ಸಾದವರು ಸೇವೆ ಮಾಡಬೇಕು. ಈ ಡ್ರೈವರು, ವಾಚ್ಮೆನ್ನು, ಆಫೀಸ್ ಬಾಯ್ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಅವ್ರ ಕಡೆ ಮಧುರವಾಗಿರಿ. ತುಂಬಾ ಹತ್ರಕ್ಕೂ ಬಿಟ್ಕೋಬೇಡಿ, ತುಂಬಾ ದೂರಕ್ಕೂ ಇಡಬೇಡಿ. ಶನಿ 12ನೇ ಮನೆ. ಹೌದು, ಕಳ್ಳರು ನಿಮ್ ಮೇಲೆ ನಿಂತಿದ್ದಾರೆ, ಹಿತಶತ್ರುಗಳು ನಿಮ್ ಮೇಲೆ ನಿಂತಿದ್ದಾರೆ, ನೋಡ್ತಿದ್ದಾರೆ. ನಿಮ್ ಸ್ಥಾನ ಕಸಿಲಿಕ್ಕೆ, ನಿಮ್ ಪದವಿ. ಯಾಕಂದ್ರೆ ನೀಚವನ್ನ ಉಚ್ಚ ಸ್ಥಾನದಿಂದ ನೋಡ್ತೀನಿ, ಯಾರಿಗೂ ಸಹಿಸಲ್ಲ ನೀವು ಬಂದಿರೋದು. ಅಪವಾದಗಳು ಸುಳಿ ಬಂದ್ಬಿಡುತ್ತೆ, ಧರ್ಮಭ್ರಷ್ಟರಾಗ್ಬಿಡ್ತೀರಿ. ನಿಮ್ ತಂದೆ ನೋಡದೆ ಇರೋದು, ತಾಯಿನ ನೋಡದೆ ಇರೋದು, ಮಕ್ಕಳನ್ನ ನೋಡದೆ ಇರೋದು, ಈ ತರದೊಂದು ಪ್ರಭಾವ ಮೇಷರಾಶಿ ಉಂಟು. ತುಂಬಾ ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ವೃತ್ತಿ ಮಾತ್ರ ಪ್ರಮೋಷನ್ ಗ್ಯಾರಂಟಿ, ಇಂಕ್ರಿಮೆಂಟ್ ಗ್ಯಾರಂಟಿ. ಒಂದು ಮಿನಿಮಮ್ ಹೇಳ್ತಾನೆ, ನಿಮ್ಮ ವೃತ್ತಿ ಸಾಂಗತ್ಯದಲ್ಲಿ ನಿಮ್ಗೊಂದು 30,000 ಬರ್ತಿದೆ ಅಂದ್ರೆ ಮಿನಿಮಮ್ 40,000 ಜಂಪ್ ಆಗ್ತೀರಿ. 40,000 ಬರ್ತಿರೋರು 60,000, 60,000 1,00,000. ಈ ರೀತಿ ತೀರಾ ಪ್ರಯಾಣ, ಸುಮ್ಮನೆ ಪ್ರಯಾಣ ಅಂತ ಖರ್ಚುಗಳು ಮಾಡ್ಕೊಬಿಡ್ತೀರಿ. ಅದೊಂದು ನೋಡ್ಕೊಂಡು, ಇಲ್ಲದ ಭೂಮಿ ಮನೆ ಅಂತ ತಗೊಳಕ್ ಹೋಗ್ಬಿಟ್ಟು ಒಂದ್ ಬಾಧೆನೂ ತಂದಿಟ್ಕೊಬಿಡ್ತೀರಿ. ಮನೆ ಮೇಲೆ ಮನೆ ಕಟ್ಬಿಡ್ಬೇಕು, ಬಂದ್ಬಿಟ್ಟಿದೆ ಇಂಕ್ರಿಮೆಂಟು, ಇನ್ನೊಂದು ಸಾಲ ಮಾಡ್ಕೊಳ್ಳೋಣ, ಇನ್ನೊಂದು. ಸುಖದಲ್ಲಿ ಗುರು ಕೂತಿದ್ದಾನಲ್ವಾ, ನಿಮ್ಮನ್ನ ಬರೆ ಹಾಕ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಹುಷಾರ್. ವ್ಯಯಾಧಿಪತಿ 4ನೇ ಮನೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತುಂಬಾ ಕನ್ಫ್ಯೂಷನ್ಗಳು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಎಕ್ಸ್ಪರ್ಟ್ಸ್, ಯುವರ್ ನಂಬರ್ಸ್, ಇದನ್ನೆಲ್ಲ ಕೇಳಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ